ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಕ್ಲಾರಿಟಿ ಕೊಡಿ, ಇಬ್ಬರು ಜಗಳಾಡ್ಕೊಂಡಿದ್ದೀರಾ ನೀವು ನಿಮ್ಮ ಪಾರ್ಟ್ನರು ಅಂತ ಅಂದ್ಬಿಟ್ಟು. ಫ್ರೆಂಡ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ವಿ. ನಿಮಗೂ ಹೇಳಿದ್ದೀವಿ, ಯಾರೇ ಬಂದು ನಮ್ಮನ್ನಿಬ್ರನ್ನೂ ದೂರ ಮಾಡಬೇಕು ಅಂತಂದ್ರೂ ದೂರ ಆಗಲ್ಲ ಅಂತ ಅಂದ್ಬಿಟ್ಟು. ಅದೇ ಥರ ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ, ಸ್ಮೈಲಿ ಇಮೋಜಿ ಕಳಿಸ್ಬಿಟ್ಟು. ಆವಾಗ ಆ ಥರ ಮಾತಾಡ್ಬಿಟ್ಟು ಇವಾಗ ಈ ಕೆಲಸ ಮಾಡ್ಕೊಂಡಿದ್ದೀರಲ್ಲ ಅಂತ ಅಂದ್ಬಿಟ್ಟು. ಸಮಯ, ಸಂದರ್ಭ, ಸಿಚುವೇಶನ್ನು ಗೊತ್ತಿಲ್ಲ ಏನಕ್ಕೆ ಏನು ಅಂತಂದರೆ, ಜಗಳ ಏನು ಬೀದಿಲಿ ನಿಂತ್ಕೊಂಡೇನು ಜಗಳ ಆಡಿಲ್ಲ. ಈಗ ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿದ್ದಾಗ ಯಾರು ಒಬ್ರ ಬಗ್ಗೆ ಮಾತಾಡ್ದಂಗೆ ಯಾರೂ ಇರಲ್ಲ. ಈಗ ಅವರು ಮಾತಾಡಿರ್ತಾರೆ, ಬೇರೆಯವ್ರ ಬಗ್ಗೆ ನಾನು ಮಾತಾಡಿರ್ತೀನಿ. ಅಲ್ಲಿ ಏನಾಯಿತು ಅಂತಂದರೆ, ನನ್ನ ಒಬ್ರ ಬಗ್ಗೆ ನಾನು ಏನು ಬೇರೆದು ಏನು ಮಾತಾಡಿಲ್ಲ, ತಪ್ಪಾಗಿ ಏನು ಮಾತಾಡಿಲ್ಲ. ಅವರು ತಗೊಂಡೋಗಿ ಹೇಳಿರೋ ಥರ ನಾನು ಏನು ಮಾತಾಡಿಲ್ಲ, ಆಯಿತಾ. ನಾನು ಇವ್ರ ಹತ್ರನೇ ಮಾತಾಡಿದ್ದು, ಅಂಥದ್ದು ಏನು ಕೆಟ್ಟದಾಗಿ ಮಾತಾಡಿಲ್ಲ ನಾನು. ಒಟ್ಟು ಹೆಂಗೆಂಗೋ ತೊಗೊಂಡೋಗಿ ಏನೇನೋ ಹೇಳಿದ್ದಾರೆ, ನಂಬಿಕೆ ಇಟ್ಟು ಈಗ ಫ್ರೆಂಡ್ಶಿಪ್ಪಲ್ಲಿ ನೀವಾದರೂ ಅಷ್ಟೇ ಯಾರು ಮಾತಾಡ್ದಂಗೆ ಏನಿರಲ್ಲ. ಅದೇ ಥರ ನಾನು ಮಾತಾಡಿದ್ದೀನಿ. ಅವ್ರು ತೊಗೊಂಡೋಗಿ ಹೇಳಿರೋ ಥರ ನಾನು ಏನು ಮಾತಾಡಿಲ್ಲ. ಇವರೇ ಹೇಳಿದ್ದಾರೆ ಅಂತಲೂ ಗೊತ್ತಾಯಿತು ನನಗೆ. ನಾನು ವಾದ ಮಾಡ್ಬಿಟ್ಟು ನಾನು ಇವರೇ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ, ಅದು ನನಗೆ ಅವ್ರು ಹೇಳಿದ್ದು ಅಷ್ಟೇ, ಅವರೇ ಹೇಳಿದ್ದಾರೆ ಈ ವಿಷಯನ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಅವರೇ ಅಂತ ಅಂದ್ಕೊಂಡಿದ್ದೀನಿ. ಅವರು ಏನೋ ಒಂದು ಇಂಡೈರೆಕ್ಟಾಗಿ ಬೈತಾ ಇರೋದಕ್ಕೆ ನಾನು ಮೊದಲೇ ಕೋಪ ತಡೆಯಲ್ಲ. ನಾನು ಅಂದಿದ್ರೆ, ನಾನು ತಪ್ಪು ಮಾಡಿದರೆ ಏನಾದರೂ ಬೈಸ್ಕೊಬೋದು, ಸುಮ್ಮನೆಲ್ಲ ಬೈಸ್ಕೊಳ್ಳಲ್ಲ. ಇಂಡೈರೆಕ್ಟಾಗಿ ಬೈತಾಯಿದ್ರು, ಅದಕ್ಕೆ ನಾನು ಬೈದೆ. ಹೀಗೆ ಜಗಳ ಆಯಿತು, ಥರ್ಡ್ ಪರ್ಸನ್ಗೂ ನಮಗೂ ಜಗಳ ಆಯಿತು. ಜಗಳ ಆದಾಗ ನನಗೆ ಮಾತಾಡಿರೋದೇ ಇವ್ರ ಹತ್ರ. ನಾನು ಏನು ಇವ್ರು ತೊಗೊಂಡೋಗಿ ಹೇಳಿರೋದನ್ನ ಏನು ಮಾತಾಡಲಿಲ್ಲ. ಬಟ್ ಅಲ್ಲಿ ಬೇರೆ ವಿಷಯ ಮಾತಾಡಿದ್ದು. ನಮ್ಮೂರಲ್ಲಿ ನನಗೆ ಯಾರ ಹತ್ರನೂ ಕುತ್ಕೊಂಡು ಮಾತಾಡೋವಷ್ಟು ಟೈಮ್ ಇಲ್ಲ ನನಗೆ. ಬಟ್ ಇವರು ನನಗೆ ಕ್ಲೋಸ್ ಆಗಿದ್ದಿದ್ದು, ಆಯಿತಾ. ನಾನು ಬೇರೆಯವ್ರ ಹತ್ರ ಯಾರ ಹತ್ರ ಮಾತಾಡಿಲ್ಲ. ನಾನು ಕರೆದ್ಬಿಟ್ಟು ಕೇಳಿದೆ, ಈ ಥರ ಅಂದಿದ್ದೀರಾ ಅಂತ. ನಾನು ಅಂದಿಲ್ಲ ಅಂತ ಅಂದ್ಬಿಟ್ಟು ಸತ್ಯ ಎಲ್ಲ ಮಾಡಿದರು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಟಾಕಿದ್ವಿ ಅದನ್ನು. ಮತ್ತೆ ಥರ್ಡ್ ಪರ್ಸನ್ಗೂ ನಮಗೂ ಮತ್ತೆ ಇನ್ನೊಂದು ಬೆಳಗ್ಗೆ ಎದ್ದು ಜಗಳ ಆಯಿತು. ಜಗಳ ಆಗಿ ಪೊಲೀಸ್ನವ್ರನ್ನೆಲ್ಲ ಮನೆ ಹತ್ರ ಬಂದಿದ್ರು. ಬಂದಾಗಲೂ ಯಾರು ಏನೋ ಅಷ್ಟು ಚೆನ್ನಾಗಿದ್ದು, ಫ್ರೆಂಡ್ಶಿಪ್ಪಲ್ಲಿ ಯಾರು ನಾವು ಜಗಳಾಡಬೇಕಾದ್ರೆ ಏನು ಎತ್ತ ಅಂತ ಅಂದ್ಬಿಟ್ಟು ಯಾರು ಬಂದು ಕೇಳೂ ಇಲ್ಲ. ಎಲ್ಲೋ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಅವ್ರ ಆ ಥರ ಎಲ್ಲ ಪೊಲೀಸ್ನವ್ರನ್ನ ಮನೆ ಹತ್ರ ಬಂದಾಗ ಎಲ್ಲೋ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಆವಾಗ್ಲೂ ಬಂದು ಏನೂ ಕೇಳಲಿಲ್ಲ. ಜಗಳ ಬೇಡ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಯಾರು ಕರ್ಕೊಬರಲ್ಲ. ಫಸ್ಟ್ ಡೇ ಕರ್ಕೊಬಂದರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇವರೇ ಅಂತ ಅಂದ್ಬಿಟ್ಟು ನನಗೆ ಹೇಳಿರೋದಕ್ಕೆ ನಾನು ಕೇಳಿದೆ. ಈಗೇನು ಕೇಳಿರೋದೇ ತಪ್ಪಾಗೋಗೈತೆ, ಬಟ್ ಕೇಳಿದೆ ಅಷ್ಟೇ. ತುಂಬ ನಂಬಿ ಏನೋ ಒಂದು ಮಾತಾಡೋಕ್ಕೂ ಈಗ ಯಾರನ್ನೂ ಭಯ ಆಗುತ್ತೆ, ಆಯಿತಾ. ಅದಾದಮೇಲೆ ಇಷ್ಟೇ ಜಗಳ ಏನು ಬೀದಿಲಿ ನಿಂತ್ಕೊಂಡೇನು ಜಿಟ್ಟಿಟ್ಕೊಂಡೇನು ಜಗಳಾಡಿಲ್ಲ ನಾವು. ಇಷ್ಟೇ ಕೇಳಿದ್ದು. ಅವ್ರು ಇಲ್ಲ ಅಂತ ಅಂದರು, ಸರಿ ಆಯಿತು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನಿದ್ದೀನಿ, ಅವ್ರ ಪಾಡಿಗೆ ಅವರಿದ್ದಾರೆ. ಅದಾದಮೇಲೆ ಅವ್ರದ್ದೇನೋ ಇನ್ಸ್ಟಾಗ್ರಾಮ್ ಏನೋ ಹ್ಯಾಕ್ ಆಗೈತಂತೆ. ನನ್ನ ಮಕ್ಕಳು ಸತ್ವಾಗ್ಲೂ ನಾನು ಯಾಕೆ ಮಾಡಿಲ್ಲ, ನಾನು ವೀಡಿಯೋಸ್ನೂ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಮನೆ ದೇವ್ರ ಸತ್ವಾಗ್ಲೂ ನಾನು ಯಾವ ವೀಡಿಯೋಸ್ನೂ ಡಿಲೀಟ್ ಮಾಡಿಲ್ಲ. ಅವ್ರ ಪಾಸ್ವರ್ಡು ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಅದನ್ನು ಕ್ರಿಯೇಟ್ ಮಾಡಿಕೊಟ್ಟಿಲ್ಲ. ಈಗ ಪಾಸ್ವರ್ಡು ಕಂಡಿಟ್ಕೊಳ್ಳೋದೇನು ಸುಲಭ ಅಲ್ಲ, ಅದು ಹ್ಯಾಕರ್ಸ್ಗಳಿಗೆ ಮಾತ್ರ ಅದು ಹ್ಯಾಕ್ ಮಾಡೋದು ಗೊತ್ತಿರೋದು. ಬಟ್ ನಮ್ಗೆ ಅದೆಲ್ಲ ನಾವು ತಿಳ್ಕೊಂಡಿಲ್ಲ. ನಾವೇ ಏನಾದರೂ ಪ್ರಾಬ್ಲಮ್ ಆದರೆ ಫೋನಲ್ಲಿ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಸರಿ ಮಾಡಿಸ್ಕೋತೀವಿ. ಅಂಥದ್ರಲ್ಲಿ ನಮಗೆ ಆ ಪಾಸ್ವರ್ಡ್ ಎಲ್ಲ ತಿಳ್ಕೊಂಡು ಅಷ್ಟು ಇಂಟೆಲಿಜೆಂಟ್ ನಾನು ಅಲ್ಲ. ನನ್ನ ಮಕ್ಕಳು ಸತ್ವಾಗ್ಲೂ ನಾನು ಹ್ಯಾಕು ಮಾಡಿಲ್ಲ, ಆ ವಿಡಿಯೋಸು ನಾನು ಡಿಲೀಟ್ ಮಾಡಿಲ್ಲ. ಆದರೂ ನನಗೆ ಗೊತ್ತಿಲ್ಲ ನನಗೆ. ಬಟ್ ಸುಮಾರು ಜನ ಹೋಗ್ಬಿಟ್ಟು ಕಮೆಂಟ್ ಮಾಡ್ತಾರೆ, ಸಂಜೋಕನೇ ಮಾಡಿರ್ಬೋದು ಅಂತ ಅಂದ್ಬಿಟ್ಟು. ಅವೇನು ತಿಳ್ಕೊಳ್ಳಲ್ಲ, ಏನೂ ಇಲ್ಲ, ಸುಮ್ಮನೆ ಬಂದ್ಬಿಟ್ಟು ಕಮೆಂಟ್ ಮಾಡ್ತವೆ. ಕೆಲಸ ಏನು ಮನೇಲಿ ಇರಲ್ವಲ್ಲ, ಬಂದ್ಬಿಟ್ಟು ಒಬ್ರ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಳ್ಳೋದೇ ಬಂದ್ಬಿಟ್ಟು ಅಲ್ಲಿ ಕಮೆಂಟ್ ಮಾಡ್ತಾರೆ, ಸಂಜು ಅಕ್ಕ ಅಂತ ಅಂದ್ಬಿಟ್ಟು. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದೇನಾಯಿತು ಎತ್ತಾಯಿತು ಇಲ್ಲ, ಅವರಿಗೆ ಕ್ರಿಯೇಟ್ ಮಾಡಿಕೊಟ್ಟಿರೋರೆ ನನ್ನ ಮೇಲೆ ಬರಲಿ ಅಂತ ಅಂದ್ಬಿಟ್ಟು ಏನೋ ಮಾಡ್ತವ್ರೆ, ಏನೋ ನನಗೆ ಗೊತ್ತಿಲ್ಲ. ಆಮೇಲೆ ಇಷ್ಟೇ ರೀಸನ್ನು. ಅವ್ರು ಸತ್ಯ ಮಾಡಿದರು, ಅದಾದಮೇಲೆ ನಾನು ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ. ನನ್ನ ಪಾಡಿಗೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನ್ನ ಕಂಟೆಂಟ್ ಏನೈತೆ, ನಾನು ಯಾರ ಜೊತೆ ವೀಡಿಯೋಸ್, ನಮ್ಮ ಅಮ್ಮ ಊರಿಗೆ ಬಂದಾಗ ಮತ್ತು ನನ್ನ ಗಂಡನ ಜೊತೆ ಈ ಥರ ರೀಲ್ಸ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ. ನಂಗೆ ಅವರಾದರೂ ರೀಲ್ಸ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಂಗೆ ಅದು ಬೇಕಾಗಿಲ್ಲ. ಆಮೇಲೆ ದರ್ಶು ಏನೋ ಫೋನ್ ಮಾಡಿದಂತ ಇವತ್ತು, ಅದು ನನಗೆ ಹೇಳೇ ಇಲ್ಲ, ಇವಾಗ ಫೋನ್ ಮಾಡೈತೆ. ಫೋನ್ ಏನೋ ಮಾಡಿದ್ರಂತ ಅವ್ರಿಗೆ, ನನ್ನ ಪಾರ್ಟ್ನರ್ಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿಬಿಟ್ಟು ಸುಮ್ಮನೆ ಜನ ಆಡ್ಕೋತಾರೆ ಚೆನ್ನಾಗಿರಿ ಅಂತ ಏನೋ ಅಂದ್ಬಿಟ್ಟು ರಾಜಿ ಮಾಡಿದ್ರಂತೆ. ರಾಜಿ ಮಾಡೋಕೆ ಇದು ಮಾಡೋರೆ, ನನಗೆ ಹೇಳೇ ಇಲ್ಲ, ಇವಾಗ ಹೇಳ್ತೈತೆ. ಆಮೇಲೆ ಬೇಡಕ್ಕೆ ಬೇಡ, ಅವ್ರ ಸವಾಸನೆ ಬೇಡ ನನಗೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಏನೋ ಹೇಳಿದ್ರಂತೆ. ನನಗೆ ಅವಶ್ಯಕತೆ ನಂದು ಇಲ್ಲ, ಬೇಡ ಅಂತ ಅಂದಮೇಲೆ ನನಗೂ ಬೇಡ.
ನೀನೇನು ಹೇಳಿಲ್ವಲ್ಲ ಬಿಡು, ಏನಂತ ಅದೇನೋ ತಿಳ್ಕೊಳಕ್ಕೇನೋ ಮಾಡೈತೆ. ಅವ್ರೇನಂತ ಗೊತ್ತಾ ದರ್ಶು ಏನ್ ಗೊತ್ತಾ, ಏನಕ್ಕೆ ಈ ತರ ಜಗಳಾಡ್ಕೊಂಡು ಇದನ್ನೇ ಗಂಟ ಹಾಕೊಂಡು ಹೋಗ್ತೀರಾ, ಚೆನ್ನಾಗಿರಿ ಅಂತ ಅಂದ್ಬಿಟ್ಟು ಅದೇನೋ ಮಾಡಿತಂತೆ. ಅದಕ್ಕೆ ನಂಗೆ ಯಾರ ಸವಾಸನೂ ಬೇಕಾಗಿಲ್ಲ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಫೋನ್ ಮಾಡಿರೋದು ಗೊತ್ತಿಲ್ಲ ದರ್ಶು ನಿನಗೆ, ದರ್ಶು ನನಗೆ ಫೋನ್ ಮಾಡಿರೋದು ಗೊತ್ತಿಲ್ಲ, ಫೋನ್ ಮಾಡಾದ್ಮೇಲೆ ನನಗೆ ಹೇಳಿದ್ದು. ಇವಾಗ ಬಿಡು, ನಿನಗಿನ್ನ ಯಾಕೆ ಚಿಂತೆ ಯಾಕೆ ಮಾಡ್ತೀಯ, ನನಗೆ ಯಾಕೆ ಚಿಂತೆ, ಟೆನ್ಷನ್ ಯಾಕೆ ಮಾಡ್ಕೊತೀಯ? ಈಗ ತಂದಿಟ್ಬಿಟ್ಟು ಟೆನ್ಷನ್ ಯಾಕೆ ಮಾತಾಡ್ಬೇಡ. ಏನ್ ಗೊತ್ತಾ, ದರ್ಶು ಹತ್ರನು ಹೇಳಿದ್ರಂತೆ, ನಾನು ಅದನ್ನ ಹೇಳಿಲ್ಲ ಅಂತ ಅಂದ್ಬಿಟ್ಟು. ನಾನು ಅವ್ರ ಹತ್ರ ಬಿಟ್ರೆ ಊರಲ್ಲಿ ನಾನು ಯಾರ ಹತ್ರನು ನಾನು ಮಾತಾಡೋಕೆ ಕುತ್ಕೊಂಡು ಟೈಮ್ ಅಷ್ಟೊಂದು ಇದು ಇಲ್ಲ. ನಾನು ಅವರು ಥರ್ಡ್ ಪರ್ಸನ್ ತಿಳ್ಕೊಂಡು ಜಗಳಾಡಿದ್ರಲ್ಲ ನನ್ನ ಹತ್ರ, ಅವ್ರ ಹತ್ರ ತಿಳ್ಕೊಂಡಿರೋ ಥರನೂ ನಾನು ಏನು ಮಾತಾಡೂ ಇಲ್ಲ. ಅವರು ಏನು ತಿಳ್ಕೊಂಡ್ರೋ ಏನು ಕತೆ, ಅವ್ರಿಗೆ ಯಾರು ಹತ್ತಿಸ್ಕೊಟ್ರೋ ಇಲ್ಲ ಇವರೇ ಹತ್ತಿಸ್ಕೊಟ್ರೋ ಏನು ಕತೆ ಏನಂತ ಗೊತ್ತಿಲ್ಲ. ನನಗೆ ಯಾರೋ ಹೇಳಿದ್ರು, ಇವ್ರು ಬಿಟ್ರೆ ಯಾರು ಹೇಳಿರಲ್ಲ, ಇವರೇ ಹೇಳಿರೋದು ಅಂತ ಅಂದ್ಬಿಟ್ಟು. ಅದಕ್ಕೆ ನಂಗೆ ಡೌಟ್ ಮೇಲೆ ಕೇಳಿದೆ. ಈ ಕೇಳೋದು ಬೇಡ ಅಂತ ಅಂದ್ರೆ ಏನಪ್ಪ ಮಾಡೋದು, ನಾವು ಕೇಳಲೇಬೇಕಾದ್ರೆ ಅದು ರಿಯಲ್ ನಿಂಗೆ ಗೊತ್ತಾಗೈತಲ್ಲ, ಇಂಥವ್ರದ್ದು ಗೊತ್ತಾದ್ಮೇಲೆ ಕೇಳಿದೀನಿ. ಇವರೇ ಹೇಳಿದ್ರು ಅಂತ ನಿನಗೆ ಗೊತ್ತಾಯ್ತಾನೆ, ಅದಕ್ಕೋಸ್ಕರ ಕರ್ತ್ ಕೇಳಿದ್ಯಾ? ತುಂಬಾ ಜನ ಏನೇನೋ ಹೇಳಿದಾರೆ ಇದ್ರ ಬಗ್ಗೆ, ಇವ್ರಿಗೆ ಮಾತಾಡಿದಾರೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ಸಹಿಸ್ಕೊಂಡು ಏನು ಕೇಳಬಾರ್ದು, ಏನು ಹೇಳಿರಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಕೇಟ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಏನು ಕೇಳಬೇಕಿತ್ತು? ಇವಾಗ ಬೀದಿ ನಿಂತ್ಕೊಂಡು ಜಗಳ ಆಯ್ತು ಅಂತ ಅಂದಾಗ, ಇವರೇ ಹೇಳೋರೆ ಅಂತ ಅಂದ್ಬಿಟ್ಟು ಯಾರೋ ಹೇಳ್ದಾಗ ನನ್ನ ಮನೆಗೆ ಕರ್ಸ್ಬಿಟ್ಟು ಕೇಳೋದು ತಪ್ಪ ಹೇಳಿ ನೀವೇ. ಈಗ ಬೀದಿ ನಿಂತ್ಕೊಂಡು ಏನಾರ ನೀನೇ ಹೇಳಿದ್ಯಾ ಅಂತ ಅಂದ್ಬಿಟ್ಟು ಏನು ಬೀದಿ ನಿಂತ್ಕೊಂಡು ಜಗಳನೂ ಆಡ್ಲಿಲ್ಲ, ಮನೆ ಹತ್ರ ಹೋಗ್ಬಿಟ್ಟು ನಾನು ಕೂಗಾಡ್ಲಿಲ್ಲ, ಫೋನ್ ಮಾಡಿದೆ, ಬರೋಳ್ಕೊಂಡು ಮನೇಲಿ ಕೇಳಿದೆ, ಅವ್ರು ಸತ್ಯ ಮಾಡಿದ್ರು, ನಾನು ಹೇಳಿಲ್ಲ ಅಂತ ಅಂದ್ಬಿಟ್ಟು ಸರಿ ಆಯ್ತು ಅಷ್ಟೇನೆ. ಅದ್ರ ಬಗ್ಗೆ ನಾನು ಏನು ಮಾಡಿಲ್ಲ. ನನ್ಗೆ ಅವ್ರ ಇನ್ಸ್ಟಾಗ್ರಾಮ್ ನನ್ನ ಮಕ್ಳು ಸತ್ಯವಾಗ್ಲೂ ನಾನು ಯಾವ ಪಾಸ್ವರ್ಡ್ ಗೊತ್ತಿಲ್ಲ, ನಾನು ಯಾವ ಪಾಸ್ವರ್ಡ್ ನನ್ನ ಇನ್ಸ್ಟಾಗ್ರಾಮ್ ಐಡಿನೇ ನಾನು ಕ್ರಿಯೇಟ್ ಮಾಡಿಕೊಟ್ಟಿಲ್ಲ ನಾನು. ಮತ್ತು ನಿನಗೆ ಯಾಕೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಬಿಡು, ಯಾರು ಮಾಡೋರೆ ಈಗ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇರೋರು, ಯಾಕೆ ನಿನ್ನ ಮೇಲೆ ಬರ್ಲಿ ಅಂತ ಮಾಡಿರ್ಬಾರ್ದು, ಮಾಡ್ಕೊಂಡಿರ್ತಾರೆ, ಅವರೇ ಮಾಡಿರೋದು. ಬಿಟ್ಟಾಕು, ಎದ್ರ ಚಿಂತೆ ಮಾಡಬೇಡ. ಯಾರು ಏನಾರ ದೂರ್ಕೊಳ್ಳಿ, ಯಾರು ಏನಾರ ಅನ್ಕೊಳ್ಳಿ, ಟೆನ್ಷನ್ನೇ ಮಾಡ್ಕೋಬೇಡ. ನಿಂದೆಷ್ಟು ನಿನ್ ಬಂಗೆಷ್ಟು, ನೀನೆಷ್ಟು ನಿನ್ ಮನೆ ಅಷ್ಟೇ ಮಾಡೋದಂತ ತಲೆನೇ ಕೆಡ್ಸ್ಕೊಂಡು ಹೋಗಲ್ಲ. ಈ ದರ್ಶು ಏನಕ್ಕೆ ಫೋನ್ ಮಾಡ್ಬೇಕು? ಅದೇ ದರ್ಶು ಮಾಡ್ಬಾರ್ದೆ, ಏನೋ ತಿಳ್ಕೊಳಕ್ ಮಾಡೈತೆ ಏನೋ ಎತ್ತು ಅಂತವ ನೀನ್ ಕೇಳ್ದಂಗೆ, ಅದು ನೀನ್ ಕೇಳಿ ಮಾಡ್ಬೇಕಿತ್ತು, ಮಾಡಿಲ್ಲ ಬಿಡು, ಹೋಗ್ಲಿ ಬೇಡ, ಬಿಟ್ಟಾಕು. ಯಾಕೆ ನಿನ್ಗೇನು ಇಲ್ಲ ಕೇಳ್ವಾ? ನಿನ್ನಿಂದ ಎಲ್ಲ ಬಂದಿರೋದು, ನಿನ್ ಬಿಟ್ಟು ಯಾರು ಏನು ಬಂದಿಲ್ಲ. ಅದೆಲ್ಲ ಮಾತಾಡಕ್ ಹೋಗ್ಬೇಡ ಬಿಡು, ಬಿಟ್ಟಾಕು. ಅದನ್ನೆಲ್ಲ ನಿನಗೆ ಯಾಕೆ ಅದ್ರ ಅವಶ್ಯಕತೆ ನಿನಗೆ ಬೇಡ. ನಿನ್ನೆಷ್ಟು ನಿನ್ ಬಂಗೆಷ್ಟು ನೀನೆಷ್ಟು ಅಷ್ಟು ಮಾಡು. ಅವ್ರು ಇಷ್ಟೆಲ್ಲ ಮಾಡಿ ಏನ್ ಗೊತ್ತಾ, ಒಬ್ರು ಹೇಳೋರೆ ಅಂತ ಅಂದಾಗ ಕರ್ಸ್ಬಿಟ್ಟು ನನ್ ಕೇಳಿರೋದೇ ತಪ್ಪಾಗಿ ಹೋಗೈತಾ? ಹಂಗಾದ್ರೆ ಏನೋ ನಮ್ಮನೆಯವ್ರು ಇವ್ರುವೆ ಅನ್ನೋದೇನೋ ಒಂದು ಏನೋ ಹೇಳಿರ್ಬೋದು. ಫ್ರೆಂಡ್ಶಿಪ್ ಚೆನ್ನಾಗಿ ನಾನು ಆತರ ಏನು ಹೇಳಿಲ್ಲ. ಈಗ ಥರ್ಡ್ ಪರ್ಸನ್ ಬೀದಿ ನಿಂತ್ಕೊಂಡು ಜಗಳಿದ್ರಲ್ಲ, ಅವ್ರು ತಿಳ್ಕೊಂಡಿರೋ ತರ ನಾನು ಏನು ಮಾತಾಡಿಲ್ಲ, ನಾನೇನು ಹೇಳಿಲ್ಲ. ಜಸ್ಟ್ ಏನೇನೋ ಸುಮ್ನೆ ಹಿಂಗೆ ಮಾತಾಡಿರ್ತಿ ಬಾಗಲ್ಲಿ ನಿಂತ್ಕೊಂಡು, ಅದನ್ನ ಹೇಳ್ಬಾರ್ದು. ನಾನು ಏನು ಮಾತಾಡೋ ಇಲ್ಲ ಕೆಟ್ಟದಾಗಿ, ಹೇಳಿ ತಂದಿಕ್ಕಿ ಬೀದಿ ನಿಲ್ಸ ಅಂತದ್ ಬಿಡು, ಹೇಳಿಲ್ಲ ಅಂತ ಅಂದ್ಬಿಟ್ಟು ಹೇಳವ್ರ ಬಿಡು. ಈಗ ಗೈಸ್ ಏನ್ ಗೊತ್ತಾ, ತಗೊಂಡೋಗಿ ಇವ್ರು ಅವ್ರಿಗೆ ಹೇಳವ್ರೆ ಅಂತ ನಾನ್ ತಿಳ್ಕೊಂಡು ಕೇಳ್ದೆ, ಅವ್ರು ಹೇಳಿಲ್ವಾ, ಸರಿ ಆಯ್ತು ಹೇಳಿಲ್ಲ ಅಂದ್ಬಿಟ್ಟು ನಿಲ್ಗೆ ಬಿಟ್ಟಿದೀನಿ. ಈಗ ಹೇಳೋರೋ ಬಿಟ್ಟರೋ ನಮಗೆ ಗೊತ್ತಿಲ್ಲ, ದೇವ್ರಿಗೆ ಮಾತ್ರ ಗೊತ್ತು. ನಾನು ಕೇಳ್ಬೇಕಾ, ನನ್ನ ಮನಸ್ಸಲ್ಲಿರೋ ಬೇಜಾರು ಅದನ್ನ ನಾನು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಕೇಳಿರೋದೇ ತಪ್ಪು ಅಂತ ಅಂದ್ಬಿಟ್ಟು ಇಲ್ದವೆಲ್ಲನೂ ಕ್ರಿಯೇಟ್ ಮಾಡ್ಕೊಂಡು ನಂದೇ ತಪ್ಪು ಅನ್ನೋ ತರ ಇವರು ದೊಡ್ಡದ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಏನ್ ಮಾಡೋಣ? ಮಾಡ್ಕೊಳ್ಳಿ ಬಿಡು, ಏನಾರ ಮಾಡ್ಕೊಳ್ಳಿ. ನೀನ್ ಏನು ಅದಕ್ಕೇನು ಎಂಟ್ರಿ ಆಗಿಲ್ವಾ, ಅದೇನು ಮಾಡಿಲ್ವಾ? ನೋಡಿ ಈಗ ಅವ್ರಿಗೆ ಸಪೋರ್ಟ್ ಮಾಡಿರೋದೇ ಅವ್ರು ಮಾಡ್ತಾವ್ರೆ, ನಿನ್ ಮೇಲೆ ತಿರ್ಕೊಳ್ಳಿ ಅಂತ ಅನ್ಕೊಳ್ಳಿ ಬಿಡು. ಇನ್ಸ್ಟಾಗ್ರಾಮ್ ಅದೇನೋ ಯಾಕೆ ಮಾಡಿರೋ, ಅವ್ರವ್ರ ಮಾಡ್ಕೊಳ್ಳಿ. ಪಾಸ್ವರ್ಡ್ ಗೈಸ್ ಹೆಂಗ್ ತಿಳ್ಕೊಳಕ್ ಆಗುತ್ತೆ ಹೇಳಿ ಗೈಸ್? ಆ ಪಾಸ್ವರ್ಡ್ ಎಲ್ಲ ತಿಳ್ಕೊಳಕ್ ಆಗುತ್ತಾ? ಬಿಟ್ಟಾಕು. ನಾನು ನನ್ನ ಮಕ್ಳು ಸತ್ಯನೇ ಮಾಡಿದೀನಿ, ನಮ್ಮ ಮನೆ ದೇವ್ರ ಸತ್ಯ ಮಾಡಿದೀನಿ, ಅದಕ್ಕೂ ನನಗೆ ಅದು ನಾನು ಏನು ಮಾಡಿಲ್ಲ ಅಂತ. ಬಟ್ ಇದ್ರ ಮೇಲೆ ಅವ್ರವ್ರ ಇಷ್ಟ ಅಷ್ಟೇ, ನಾವೇನು ಅಷ್ಟೇ, ನಾವೇನು ಇದು ಮಾಡಲ್ಲ. ಇಷ್ಟೇ ಆಗಿರೋದು. ತುಂಬ ಜನ ಕ್ಲಾರಿಟಿ ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಿ. ನಾನೇನು ಇವತ್ತಿಂದ ಯೂಟ್ಯೂಬ್ ಆಗಲಿ ರೀಲ್ಸ್ ಆಗಲಿ ಇವತ್ತಿಂದ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದು ನಾನು, ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ನಾನು, ಐಡಿಯಾ ಕೊಡ್ತಾ ಇದ್ದಿದ್ದು ನಾನು, ಎಲ್ಲ ಪ್ರತಿಯೊಂದು ಕೂತ್ಕೊಂಡು ಎಲ್ಲ ಮಾಡ್ತಾ ಇದ್ದಿದ್ದು ನಾನು, ಆಯಿತಾ? ಈಗ ಹಳ್ಳಿ ಭಾಷೆ ಕ್ರಿಯೇಟ್ ಮಾಡಿದ್ದೆ ನಾನು. ಪ್ರತಿಯೊಂದು ಇಷ್ಟು ದಿನ ಏನೇನು ಕಂಟೆಂಟ್ ಮಾಡಿದೀವೋ ನಾವು ಅದೆಲ್ಲ ಕ್ರಿಯೇಟ್ ಮಾಡಿದ್ದು ಎಲ್ಲ ನಾನೇನೆ, ಆಯಿತಾ? ಯಾರು ಏನು ಐಡಿಯಾ ಕೊಟ್ಬಿಟ್ಟು ಏನು ಮಾಡಿಸಿಲ್ಲ. ಬಟ್ ಸಪೋರ್ಟಿಗಿದ್ರು. ಈಗ ನಾನು ಒಬ್ಬಳೇ ಬೆಳೆದಿಲ್ಲ, ಅವರು ಬೆಳೆದಿದ್ದಾರೆ. ಅವರು ಇಡೀ ಕರ್ನಾಟಕನೇ ಗುರುತಿಸಂಗೂ ಮಾಡಿರೋದು ನನ್ನ ಮಗಳೇ. ಇಡೀ ಕರ್ನಾಟಕನೇ ಮಾಡಿ ಇದು ಮಾಡೋಂಗೆ ಒಂದು ಗುರುತಿಸಿ ಇವರೊಬ್ರು ಮನುಷ್ಯರು ಇವರೊಬ್ರು ಮಾಡಿರೋರು ಅವಳೇ, ಆಯ್ತಾ? ಬುಟ್ಟಾಕಿ ಇನ್ನು ಅದೆಲ್ಲ ತಲೆ ಕೆಡ್ಸ್ಕೊಬೇಡ. ಅದೆಷ್ಟು ನಿಂದು ಎಷ್ಟೈತೆ, ನಿನ್ನ ಬಂಗ ಎಷ್ಟೈತೆ ಅಷ್ಟು ಮಾಡ್ಕೊ. ನಂದ್ರಲ್ಲಿ ನಂದೇನು ನಿಜವಾಗ್ಲೂ ನಂದೇನು ತಪ್ಪೇ ಇಲ್ಲ. ಇದರಲ್ಲಿ ನಾನು ಏನು ಡೌಟ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ರೆ ನಾನು ಏನೂ ಮಾಡಿಲ್ಲ.
ಅದು ಅವ್ರವ್ರೇ ತಿಳ್ಕೊಂಡು ಅವ್ರವ್ರೇ ಈಗ ನಾನೇ ಮಾಡಿದೀನಿ ಅಂತ ಇದ್ ಮಾಡ್ಕೊಂಡವ್ರೇನಪ್ಪ. ಇದ್ರ ಮೇಲೆ ನಾನು ಏನು ಹೇಳಕ್ ಆಗಲ್ಲ. ಭ್ರಮೆ ಮಾಡ್ಕೊಂಡು ಅವ್ರವ್ರೇ ಮಾಡ್ಕೊಂಡಿರ್ಬಾರ್ದು. ಈ ತರ ಎಲ್ಲ ಏನ್ ಗೊತ್ತಾ, ತುಂಬಾ ದಿವಸದಿಂದ ಕಾಯ್ತಾ ಇದ್ರು ಈ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು, ತುಂಬಾ ದಿನದಿಂದ ಕಾಯ್ತಾ ಇದ್ರು. ಬಟ್ ಈ ತರ ಆಗಿರೋದಕ್ಕೆ ಯಾರೋ ಇಲ್ಲ ನಿಮಗೆ ಕ್ರಿಯೇಟ್ ಮಾಡ್ಕೊಟ್ಟಿರೋರು ಯಾರೋ ಮಾಡಿಸ್ತಾ ಇದಾರೋ ಇಲ್ಲ ಯಾರು ಮಾಡ್ತಾರೋ ಏನೋ ಅಷ್ಟೇ, ಅದು ನನಗ್ ಗೊತ್ತಿಲ್ಲ. ನನ್ ಮೇಲೆ ಬರ್ಲಿ ಅಂತ ಅಂದ್ಬಿಟ್ಟು ನಾನು ಇನ್ನೂ ಪ್ರಾಮಿಸ್ ಇನ್ನು ಇಷ್ಟಕ್ಕಿಂತ ನಾನು ಇನ್ನೇನು ಮಾಡೋಕೆ, ನನ್ನ ಮಕ್ಕಳೇ ನನಗೆ ಫಸ್ಟ್. ನನ್ನ ಮಕ್ಳಿಗೆ ನಾನು ಜಾಸ್ತಿ, ನಾನು ಮಕ್ಳು ಬಿಟ್ರೆ ನನಗೇನು ಇಲ್ಲ. ಅವ್ರ ಮೇಲೂ ಪ್ರಮಾಣ ಮಾಡಿದ್ದೀನಿ, ಸತ್ಯ ಮಾಡಿದ್ದೀನಿ ನಾನು ಅದನ್ನ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ನನಗೇನು ಹೇಳೋಕ್ಕಾಗಲ್ಲ, ಇಷ್ಟೇ. ಬಟ್ ಯಾಕೆ ಯಾರೋ ಈಗ ಇಷ್ಟು ದಿನ ಇದ್ದರು ಅವ್ರು ಇಲ್ಲ ಅಂತ ಅಂದ್ಬಿಟ್ಟು ನಾನೇನು ವೀಡಿಯೋಸ್ ಮಾಡೋದು ಬಿಡಲ್ಲ. ನನ್ನ ಕಂಟೆಂಟ್ ಏನೈತೆ ನಾನು ಮಾಡ್ಕೋತೀನಿ. ನಾನು ಸಪೋರ್ಟಿಂಗಾಗಿ ನಮ್ಮ ಅಮ್ಮ ಐತೆ, ನನ್ನ ಗಂಡ ಅವರೇ, ನಮ್ಮ ದೊಡ್ಡಮ್ಮ ಅವರೇ, ನನ್ನ ಮಕ್ಳು ಅವರೇ, ಪ್ರಮೋದ್ ಅವನೇ, ಎಲ್ಲರೂ ಇದ್ದಾರೆ. ಬಟ್ ನಾನೇನು ವಿಡಿಯೋಸ್ ಇಲ್ಲಿಗೆ ಬಿಡಲ್ಲ. ಧರ್ಮ ಕರ್ಮ ದೇವ್ರು ನೋಡ್ಕೋತಾರೆ, ದೇವ್ರೇ ನೋಡ್ಕೋಬೇಕು. ಕರ್ಮ ನನ್ನ ಹಿಂದೆ ಮುಂದೆ ನನ್ನ ಜೊತೆ ಚೆನ್ನಾಗಿದ್ದು ಇಲ್ಲ, ನನ್ನ ಹಿಂದೆನೆ ಯಾರ್ಯಾರು ಕೇಟ್ ಬಯಸಿದ್ದಾರೆ, ಮಾತಾಡಿದ್ದಾರೆ, ಹೊಟ್ಟೆ ಉರಿ ಪಟ್ಟಿದ್ದಾರೆ, ಅಂತಲೂ ತಂದಿಕ್ಕಿರ್ತಾರೆ. ಅಲ್ಲ ಏನಾದ್ರು ಮಾಡಿದ್ರೆ ನಾನು ಮಾಡೋರೆ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿದ್ರೆ ದೇವ್ರು ನೋಡ್ಕೋತಾರೆ ಅಷ್ಟೇ. ನಾನು ಇದ್ರ ಮೇಲೆ ನಾನು ಯಾರನ್ನೂ ದೂರ ಮಾಡ್ಕೊಂಡಿಲ್ಲ. ಅವರೇ ಹಿಂಗೆಲ್ಲ ಮಾಡಾಕಿ ತಂದಿಕ್ಕಿ ಮಾಡಿ ಅವರೇ ಆಗವ್ರೆ. ಏನಪ್ಪ ನನ್ನ ತಂದಿ ಇಕ್ಕವ್ರೆ ಅಂತ ಅಂದ್ಬಿಟ್ಟು ನಾನು ಕ್ಲಿಯರ್ ಮಾಡ್ಕೊಳಕ್ ಕೇಳಿದೆ ಅಷ್ಟೇನೆ. ಈಗ ಅವರೇ ಅಂತಾನು ನಾನು ಹೇಳ್ತಾ ಇಲ್ಲ, ಅವರೇ ತಂದಿಕ್ಕವ್ರೆ ಅಂತಾನು ಹೇಳ್ತಾ ಇಲ್ಲ. ದೇವ್ರಿಗೆ ಗೊತ್ತು, ನಿಜ ಅದು ದೇವ್ರಿಗೆ ಗೊತ್ತು. ನಾನು ಹಿಂದೆ ಮುಂದೆ ನಾನು ಯಾರ ಹತ್ರನೂ ಮಾತಾಡಿಲ್ಲ. ಸೊ ಓಕೆ, ಇಷ್ಟೇನೆ ಕ್ಲಾರಿಟಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಇಷ್ಟ್ರ ಮೇಲೆ ನಾನು ಇನ್ನು ಯಾವತ್ತೂ ಇದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ. ಇದೇ ಲಾಸ್ಟ್ ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ, ಇದೇ ಲಾಸ್ಟ್. ಯಾಕೆಂದರೆ ಕೆಣಕ್ತಾ ದೊಡ್ಡ ಗಾಯ ಆಗುತ್ತೆ. ನಿಮಗೆ ಕ್ಲಾರಿಟಿ ಕೊಡಿ, ನಮ್ಗೆ ನಿದ್ದೆ ಬರಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಅವ್ರ ರೆಡಿಗೆ ಹೋಗ್ಬಿಟ್ಟು ಇವರೇ ಮಾಡಿರೋರು ಅಂದ್ಬಿಟ್ಟು ನನ್ನ ಹೆಸರು ಹೇಳ್ತಾ ಇದ್ದೀರಾ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅದಕ್ಕೆ ಇದೇ ಲಾಸ್ಟ್ ವಿಡಿಯೋ. ಮತ್ತೆ ನಾನು ಇದ್ರ ಬಗ್ಗೆ ನೀವು ಯಾರು ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಯಾರ್ಯಾರು ಏನೇನು ಆ ಥರ ಕಮೆಂಟ್ ಮಾಡ್ಕೊಂಡಿದ್ರೆ ಅದು ನೀವೊಂದ್ಸರಿ ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡಿಬಿಟ್ಟು ಮುಂದಕ್ಕೆ ಅನ್ಕೊಂಡ್ರೆ ಆಗದಿರೋರು, ಹೊಟ್ಟೆ ಉರಿ ಪಡೋರು ಮಾತಾಡ್ಬೋದು, ಕಮೆಂಟ್ ಮಾಡ್ಬೋದು ಅಷ್ಟೇ. ಬಟ್ ಇದ್ರ ಬಗ್ಗೆ ನೀವು ಇನ್ನೊಂದ್ಸಲ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಕೇಳಕ್ ಹೋಗ್ಬೋದು. ಮಕ್ಕಳು ಸತ್ಯ ಎಲ್ಲ ಮಾಡೋಳೆ, ಅದ್ರ ಮೇಲೆ ಇನ್ನು ಕಮೆಂಟ್ ಬೇರೆ ಮಾಡಬೇಕು ಅಂದ್ರೆ ಯೋಚನೆ ಮಾಡ್ಬಿಟ್ಟು ಮಾಡಿ. ಯಾಕೆಂದ್ರೆ ನಾನೇನು ಏನು ಅಯ್ಯೋ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಲ್ಲ ನಾನು. ಬಟ್ ದರ್ಶು ಒಂದು ಫೋನ್ ಮಾಡಬಾರ್ದಾಗಿತ್ತು. ಈಗ ದರ್ಶು ಫೋನ್ ಮಾಡಿದ್ದಾರೆ ರಾಜಿ ಮಾಡೋಣ ಅಂತ ಅಂದ್ಬಿಟ್ಟು, ನನಗೆ ಬೇಕಾಗೇ ಇಲ್ಲ ಅಂತ ಏನು ಅಂದ್ರಂತೆ. ಬಟ್ ತಲೆ ಕೆಡ್ಸ್ಕೊಂಡು ನಾವೇನು ಕುತ್ಕೊಳ್ಳಲ್ಲ ಇಲ್ಲಿ. ಅದು ಅವ್ರವ್ರ ಇಷ್ಟ, ಅವ್ರವ್ರ ಇಷ್ಟ. ನನ್ನ ಕಡೆಯಿಂದ ಇಷ್ಟೇ ಆಗಿರೋದು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತೆ ನಾನು ಯಾವ ವಿಡಿಯೋಗೂ ರೆಸ್ಪಾನ್ಸ್ ಮಾಡಲ್ಲ, ನಂದೇನು ತಪ್ಪಿಲ್ಲ ಅಂತ ನಾನು ಹೇಳಿದ್ದೀನಿ. ಬಟ್ ನೀವು ಇದ್ರ ಬಗ್ಗೆ ಮತ್ತೆ ಎಲ್ಲಿ ಏನು ಎತ್ತ ಅಂತ ಎಲ್ಲ ಮತ್ತೆ ಕಮೆಂಟ್ ಮಾಡಬೇಡಿ. ಇದರಲ್ಲೇ ತಿಳ್ಕೊಂಡು ಸುಮ್ಮನೆ ಆಗಿ ನಾನು ಮತ್ತೆ ಇನ್ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ.